ನಮಸ್ತೆ. ಎಲ್ಲರನ್ನೂ ಮಾತಾಡಿಸ್ದಿ ಅಡುಗೆ ಆಟಕ್ಕೆ ಸ್ವಾಗತ ಸುಸ್ವಾಗತ. ಅಡುಗೆ ಆಟ ಮನೆ ಊಟದ ಸಂಭ್ರಮ. ಶುಭ ಕಾರ್ಯ ಅಂದಮೇಲೆ ಮೊದಲು ಪಾಯಸ ಆಗಲೇಬೇಕು. ಮೊದಲನೇ ವಿಡಿಯೋ ಆಗಿರೋದ್ರಿಂದ ಇವತ್ತು ಖರ್ಜೂರ ಗಜ್ರಿ ಪಾಯಸವನ್ನು ಮಾಡೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಖರ್ಜೂರ 20, ಹಾಗೆ ಇದರ ಜೊತೆಗೆ ಗಜ್ರಿ ತುರ್ಕೊಂಡಿರೋದು 1 ಕಪ್ಪು, ಸಾಮಾನ್ಯ ಒಂದು ಅರ್ಧ ಗಜ್ರಿ ಇದ್ದರೆ ಸಾಕಾಗತ್ತೆ. ಹಾಗೆ 1 ಕಪ್ಪು ಕಾಯಿಸಿದಂಥ ಹಾಲು, ಹಾಗೆ ಹಾಲಿನ ಪುಡಿ. ಸಿಹಿ ಜಾಸ್ತಿ ತಿನ್ನೋರಿದ್ರೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಅವಶ್ಯಕತೆ ಇಲ್ಲ ಅಂದರೆ. ಹಾಗೆ ಇದರ ಜೊತೆಗೆ 10 ಗೋಡಂಬಿ, 10 ಬಾದಾಮಿ, 10ರಿಂದ 15 ದ್ರಾಕ್ಷಿ, ಒಂದು 3 ಏಲಕ್ಕಿ, ಇದರ ಜೊತೆಗೆ 4 ಚಮಚ ತುಪ್ಪ. ಮೊದಲಿಗೆ ನಾವು ಬಾಣಲಿಗೆ 2ರಿಂದ 3 ಚಮಚ ತುಪ್ಪವನ್ನು ಹಾಕ್ಕೊಂಡು ಇದಕ್ಕೆ ಕಟ್ ಮಾಡಿಕೊಂಡಿರುವಂತಹ ಬಾದಾಮಿಯನ್ನು ಹಾಕಬೇಕು, ಗೋಡಂಬಿಯನ್ನು ಹಾಕಬೇಕು. ಸಣ್ಣ ಉರಿಯಲ್ಲಿ ನಿಧಾನವಾಗಿ ಕೈಯಾಡಬೇಕು. ನೆನಪಿರಲಿ, ದ್ರಾಕ್ಷಿಯನ್ನು ಮೊದಲೇ ಹಾಕೋ ಹಾಗಿಲ್ಲ, ಸೆಕೆ ಬೇರೆ ಕಪ್ಪಾಗಿಬಿಡತ್ತೆ. ಈಗ ದ್ರಾಕ್ಷಿಯನ್ನು ಹಾಕಬೇಕು. ಹೀಗೆ ಕೈಯಾಡಬೇಕು. ವಾವ್, ಸಖತ್ತಾದಂಥ ಪರಿಮಳ. ಇದನ್ನು ಈಗ ನಾವು ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಳ್ಳೋಣ. ಅದೇ ಬಾಣಲೆಗೆ ಬೀಜ ತೆಗೆದಂತಹ ಖರ್ಜೂರವನ್ನು ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಬೇಕು. 1ರಿಂದ 2 ನಿಮಿಷ ಸಾಕಾಗುತ್ತೆ. ನೆನಪಿರಲಿ, ಬೀಜ ತೆಗೆದಿರಬೇಕು. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಇಟ್ಕೊಳ್ಳೋಣ, ಸ್ವಲ್ಪ ಆರಲಿ ಅದು. ಅದೇ ಬಾಣಲೆಗೆ ಈಗ ತುರಿದಂಥ ಗಜ್ರಿಯನ್ನು ಹಾಕಬೇಕು. ನೋಡಿ, ಅದೇ ಬಾಣಲೆ ತಗೊಳ್ಳೋದ್ರಿಂದ ನಮಗೆ ತೊಳೆಯೋ ಪಾತ್ರೆಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಪಾಪ ಗಜ್ರಿ ಸೆಕೆ ಅಂತ ಫ್ರಿಜ್ಜಲ್ಲಿತ್ತು, ಈಗ ಬಾಣಲೆಗೆ ಬಿತ್ತು. ಈಗ ಖರ್ಜೂರಕ್ಕೆ 1 ಕಪ್ ನೀರನ್ನು ಸೇರಿಸಿ ತರಿತರಿಯಾಗಿ ರುಬ್ಕೋಬೇಕು. ತರಿತರಿಯಾಗಿ ರುಬ್ಬಿದ್ರೆ ಪಾಯಸ ತಿನ್ನಬೇಕಿದ್ರೆ ಖರ್ಜೂರನೂ ಸಿಗತ್ತೆ, ಚೆನ್ನಾಗಿರತ್ತೆ. ನೋಡಿ, ಇಷ್ಟು ಸಾಕು. ಸಣ್ಣ ಉರಿಯಲ್ಲಿ ಫ್ರೈ ಆಗ್ತಾ ಇರುವಂತಹ ಗಜ್ರಿಯನ್ನು ಒಮ್ಮೆ ಕೈಯಾಡಬೇಕು. ಗಜ್ರಿ ಇವತ್ತು ಸಲಾಡಲ್ಲ, ಸೆಲೆಬ್ರಿಟಿ. ವಾವ್. ಈಗ ಏಲಕ್ಕಿಯನ್ನು ಪುಡಿ ಮಾಡ್ಕೊಳ್ಳೋಣ. ಇದನ್ನು ಡ್ರೈ ಫ್ರೂಟ್ಸ್ ಜೊತೆಗೆ ಸೇರಿಸ್ಕೊಳ್ಳೋಣ. ಹಾಗೆ ಗಜ್ರಿ ಸಣ್ಣ ಉರಿಯಲ್ಲಿ ಫ್ರೈ ಆಗ್ತಾ ಇದೆ. ಇದಕ್ಕೆ ಈಗ ನಾವು ರುಬ್ಬಿಕೊಂಡಂತಹ ಖರ್ಜೂರವನ್ನು ಸೇರಿಸಬೇಕು. ನಾನು ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡಿದೆ, ಡ್ರೈ ಅನ್ನಿಸ್ತು, ಅದಕ್ಕೋಸ್ಕರ. ನೋಡಿ, ಹೀಗೆ ತರಿತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವೆರಡೂ ಒಂದು ಸಲ ಮಿಕ್ಸ್ ಆಗಬೇಕು ಸರಿಯಾಗಿ. ಸರಿ ಮಿಕ್ಸ್ ಆಗಿಲ್ಲ ಅಂದರೆ ಸಪ್ರೇಟ್ ಅನಿಸುತ್ತೆ. ಗಜ್ರಿ ಪಾಯಸ ಮಾಡಿರ್ತೀರಿ, ಹಾಗೆ ಖರ್ಜೂರ ಪಾಯಸ ಮಾಡಿರ್ತೀರಿ, ಎರಡನ್ನೂ ಒಮ್ಮೆ ಮಿಕ್ಸ್ ಮಾಡಿ ಕೊಂಬು ಪಾಯಸ ಮಾಡಿ ನೋಡಿ. ವಾವ್, ಸಖತ್ತಾಗಿರುತ್ತೆ. ಸುಲಭವಾದಂತಹ ಪಾಯಸವನ್ನು ಮಾಡಿ ತಿಂದರೆ ಇನ್ನೊಮ್ಮೆ ಮಾಡಬೇಕು ಅನಿಸತ್ತೆ. ಇದು ಡಯಟ್ ಇರೋರಿಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ, ಆದರೆ ಸಕ್ಕರೆ ಯೂಸ್ ಮಾಡೋ ಹಾಗಿಲ್ಲ ಅಷ್ಟೆ. ನೋಡಿ, ಇದಕ್ಕೆ ಈಗ ಹಾಲನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನಂತರ ಹಾಲಿನ ಪುಡಿ ನಿಧಾನವಾಗಿ ಸ್ವಲ್ಪ ಹಾಕ್ಕೋಬೇಕು, ಇಲ್ಲಾಂದರೆ ಗಂಟಾಗಿಬಿಡತ್ತೆ, ಬಾಯಿಗೆಲ್ಲ ಸಿಗತ್ತೆ, ಬಿಡಿಸೋಕ್ಕಾಗೋದೇ ಇಲ್ಲ. ಸಣ್ಣ ಉರಿಯಲ್ಲಿರೋದ್ರಿಂದ ಗಂಟಾಗಲ್ಲ. ಪಾಯಸದ ಹದ ಬೇಕಲ್ವಾ, ಅದಕ್ಕೆ 1 ಕಪ್ಪು ನೀರು ಅಥವಾ ಹಾಲನ್ನು ಆ್ಯಡ್ ಮಾಡ್ಕೋಬೋದು. ನೋಡಿ, ತುಂಬ ತೆಳ್ಳ ಮಾಡಿದರೆ ಖೀರಾಗತ್ತೆ. ಸೆಕೆಗಾಲದಲ್ಲಿ ಫ್ರಿಜ್ಜಲ್ಲಿ ಇಟ್ಟು ಕುಡಿದ್ರೆ ವಾವ್, ಸಖತ್ತಾಗಿರುತ್ತೆ. ನಮ್ಮ ಮನೆಯಲ್ಲಿ ಇರುವೆ ಅಷ್ಟೇ ಇಷ್ಟಪಡ್ತಾರೆ ಸಿಹಿಯನ್ನು, ಅದಕ್ಕೆ ನಾನು ಅರ್ಧ ಕಪ್ ಸಕ್ಕರೆ ಹಾಕೇ ಬಿಟ್ಟೆ. ಚೆನ್ನಾಗಿ ಕೈಯಾಡಿ 1-2 ನಿಮಿಷ ಕುದಿಸಿದರೆ ಸಾಕಾಗತ್ತೆ. ವಾವ್. ಇದನ್ನು ಈಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಇದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕಿದರೆ ಸೂಪರ್ ಪಾಯಸ ರೆಡಿ. ಮೊದಲನೇ ಪಾಯಸ ಆಗಿರೋದ್ರಿಂದ, ಅಂದರೆ ಮೊದಲನೇ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಇರೋದ್ರಿಂದ ಇದನ್ನು ನಾನು ದೇವರಿಗಿಟ್ಟು ನಮಸ್ಕಾರ ಮಾಡಿದೆ. ನೀವು ಫಸ್ಟ್ ಟೈಮ್ ಮಾಡೋರಾಗಿದ್ದರೆ ಮಾಡಿ. ಅಡುಗೆ ಆಟ ಮನೆ ಊಟದ ಸಂಭ್ರಮ. ಲೈಕ್ ಇರಲಿ, ಕಮೆಂಟ್ ಬರಲಿ, ಸಬ್ಸ್ಕ್ರೈಬ್ ತಪ್ಪದಿರಲಿ.
ಧನ್ಯವಾದಗಳು. ಸಹಕಾರವಿರಲಿ.